ಆಲ್ ಇಂಡಿಯಾ ಟ್ರಿಪ್ಪಲ್ಲಿ ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಕರೆಕ್ಟಾಗಿ ನಾವು ಬಂದ್ಬಿಟ್ಟು ಕನ್ಯಾಕುಮಾರಿಯಲ್ಲಿ ಇದ್ದೀವಿ. ಕನ್ಯಾಕುಮಾರಿಯಲ್ಲಿ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಕರೆಕ್ಟಾಗಿ ಎಂಡ್ ಪಾಯಿಂಟು ಇದೆ, ಕನ್ಯಾಕುಮಾರಿ ಎಂಡ್ ಪಾಯಿಂಟು. ಇಲ್ಲಿಂದನೇ ಇವಾಗ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಾ ಇರೋದು. ವಾಕ್ ಆ್ಯಂಡ್ ಲಿಫ್ಟು. ನೀವು ಆಲ್ರೆಡಿ ನೋಡಿರ್ತೀರ, ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೆ, ಮತ್ತು ಬೆಂಗಳೂರು ಟು ಲಡಾಖು ಮುಗಿಸಿದ್ದೀನಿ. ಇದು ಇವಾಗ ಇನ್ನೊಂದು ಟ್ರಿಪ್ಪು, ಮೀನ್ಸ್ ಕನ್ಯಾಕುಮಾರಿಯಿಂದ ಆಲ್ ಓವರ್ ಇಂಡಿಯಾ ಇವಾಗ ಟ್ರಾವೆಲ್ ಮಾಡೋಣ ಅಂತ ಇದ್ದೀನಿ. ನಮ್ಮ ಕನ್ನಡ ಬಾವುಟ ಆಡಿಸ್ಬಿಟ್ಟು ಇಲ್ಲಿಂದ ಹೊರಡೋಣ ಬನ್ನಿ. ಜೈ ಆಂಜನೇಯ. ಹಲೋ ಸ್ಕ್ವಾಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ಕನ್ಯಾಕುಮಾರಿಯಲ್ಲಿದ್ದೀವಿ. ನಾನು ಬಂದ್ಬಿಟ್ಟು ಆಲ್ ಇಂಡಿಯಾ ಟ್ರಿಪ್ಪು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಭಾರತದ ಎಂಡ್ ಪಾಯಿಂಟು. ರೂಮ್ ಅಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ನಮ್ಮ ಕರ್ನಾಟಕ ಫ್ಲಾಗು ಮತ್ತು ಇಂಡಿಯಾ ಫ್ಲಾಗ್ ಅಲ್ಲಿ ಹಾರಾಡಿಸ್ಬಿಟ್ಟು ಅಲ್ಲಿಂದ ಹೊರಡೋಣ ನಮ್ಮ ಡೆಸ್ಟಿನಿ ಕಡೆಗೆ. ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ವಾಕ್ ಆ್ಯಂಡ್ ಲಿಫ್ಟಲ್ಲಿ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ತುಂಬ ಬೇಕು. ಜೈ ಆಂಜನೇಯ. ಬನ್ನಿ ಹೋಗೋಣ. ಇವಾಗ ನಾನು ಇದ್ದಿದ್ದು ರೂಮು ಇದೆ. ಇದೇ ರೂಮಲ್ಲಿ ನಿನ್ನೆ ಬಂದು ಸ್ಟೇ ಆಗಿದ್ದೆ. ಫುಲ್ ಟಯರ್ಡ್ ಆಗೋಗಿದೆ, ಅದಕ್ಕೆ ರೂಮ್ ಇಸ್ಕೊಂಬಿಟ್ಟೆ. ಓಕೆ, ಇವಾಗ ಹಂಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿದ್ರೆ ಇದೇ ಹೋಟ್ಲಲ್ಲಿ ನಾನು ಸ್ಟೇ ಮಾಡಿರೋದು. ಇವಾಗ ಇಲ್ಲಿಂದ ಹಿಂಗೆ ಹೋದರೆ ಬೀಚು ಆ ಕಡೆ ಹೋಗ್ಬೇಕು, ದೇವಸ್ಥಾನಕ್ಕೂ ಆ ಕಡೆನೇ ಹೋಗ್ಬೇಕು. ಹಾಗೆ ಹೋಗೋಣ ಬನ್ನಿ. ಇಲ್ಲೇ ಒಂದು ದೇವಸ್ಥಾನವೂ ಇದೆ. ನಾನು ಆಮೇಲೆ ಇಲ್ಲಿ ಬಂದಮೇಲೆ ನಿಮಗೆ ತೋರಿಸ್ತೀನಿ ಏನು ದೇವಸ್ಥಾನ ಅಂದ್ಬಿಟ್ಟು. ಫಸ್ಟ್ ಊಟ ತಿನ್ನೋಣ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 10 ಗಂಟೆ. ವಾಚ್ ಮನೇಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಕ್ಯಾಪು ಮನೇಲೇ ಐತೆ. ಸೊ ವಾಚು ಮತ್ತು ಕ್ಯಾಪ್ ಮಾತ್ರ ಈಸ್ಕೊಂಡ್ಬಿಡೋಣ, ಯಾಕಂದರೆ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹೋಗಿ ಫ್ಲ್ಯಾಗಲ್ಲಿ ಲಾಸ್ಟ್ ಏನು ತೋರಿಸ್ತೀವೋ ಅಲ್ಲಿಂದ ಟ್ರಿಪ್ ಸ್ಟಾರ್ಟು. ಸೊ ಅದರಿಂದ ಇವಾಗ ಬಂದ್ಬಿಟ್ಟು ನಾವು ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ಲೆಟ್ಸ್ ಗೋ. ನೋಡಿದ್ರೆ ಇಲ್ಲೇ ಹಾಗೆ ಬಂದ್ಬಿಟ್ಟು ಊಟ ತಿಂತಾ ಇದ್ದೀನಿ. ಇದೇ ಹೋಟ್ಲಲ್ಲೇ ಊಟ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ದೋಸೆ ಹೇಳಿದ್ದೀನಿ, ದೋಸೆ ತಿನ್ಕೊಂಡು ಹೋಗೋಣ. ನಿಮಗೆ ತೋರಿಸ್ತೀನಿ ನಾನು ಯಾವ ಹೋಟ್ಲಲ್ಲಿ ಇದ್ದೀನಿ ಅಂದ್ಬಿಟ್ಟು ಕೂಡ. ಸಗದಾಗಿದೆ. ಪಾಪ ದೋಸೆ ಒಂದಿದೆ, ಟಿ ವಿ ಕುಡ್ತಿದ್ದೆ, ಸಾರಿ ತಮಿಳಲ್ಲಿ ಹೇಳ್ತಿದ್ದೀನ. ಇವಾಗ ಇನ್ನೂ ದೋಸೆ ತಿನ್ಕೊಂಡು ಮೀನ್ಸ್ ಟೀ ಕುಡಿದೆ. ಇವಾಗ ಇಲ್ಲಿಂದ ತಿಂದ್ಬಿಟ್ಟು ಹೊರಡೋಣ ದೇವಸ್ಥಾನ ಕಡೆಗೆ. ಹೇಗಿದೆ ನೋಡೋಣ ಬನ್ನಿ ಟೇಸ್ಟು. ಆನಿಯನ್ ದೋಸೆ ಚೆನ್ನಾಗಿದೆ. ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಇದೇ ಹೋಟೆಲಲ್ಲಿ ಊಟ ತಿನ್ಕೊಂಡು ಇವಾಗ ಇಲ್ಲಿಂದ ಹೀಗೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬಿಡೋಣ. 12 ಗಂಟೆಗೆ ಮುಚ್ಚಿಬಿಡ್ತಾರಂತೆ. ಅದು ಮುಗಿಸ್ಕೊಂಡು ಆ ಕಡೆ ಸಮುದ್ರದ ಕಡೆ ಹೋಗೋಣ, ಯಾಕಂದರೆ ಅದು 4 ಗಂಟೆಗೆ ಮುಚ್ಚಿಬಿಡ್ತಾರಂತೆ ಬೋಟಿಂಗು. ಬೇಗ ಬೇಗ ಕವರ್ ಮಾಡೋಣ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊತೀನಿ, ಏನು ವಿಶೇಷತೆ ಅಂತ ನಮಗೂ ಗೊತ್ತಿಲ್ಲ. ತಿಳ್ಕೊಂಡು ಆದ್ಮೇಲೆ ಸಿಗ್ತೀನಿ. ಅಂದರೆ ನಾವು ಕರೆಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಕನ್ಯಾಕುಮಾರಿ ಲಕ್ಷ್ಮೀ ಟೆಂಪಲ್ ಹತ್ರನೇ ಬಂದಿದ್ದೀವಿ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿಂದ ದೇವಸ್ಥಾನ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಒಳಗೆ ಫಸ್ಟ್ ಹೋಗ್ಬಿಟ್ಟು ಬಂದ್ಬಿಡೋಣ, ಯಾಕಂದರೆ 12ವರೆಗೆ ಮುಚ್ಚಿಬಿಡ್ತಾರೆ. ಸಾರಿ 12 ಗಂಟೆಗೆ ಮುಚ್ಚಿಬಿಡ್ತಾರೆ. ಇವಾಗ ಇಲ್ಲಿಂದ ಹೋಗೋಣ. ಇವಾಗ ನೋಡ್ಬೋದು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಬಂದ್ಬಿಟ್ಟು ನೋಡ್ಬೋದು ಹೇಗಿದೆ ವೆದರ್ ಅಂದ್ಬಿಟ್ಟು. ಅಲ್ಲೆರಡು ಜಾಗಕ್ಕೂ ಹೋಗೋಣ. ಇವಾಗ ಹೀಗೆ ಅಲ್ಲಿಂದ ಹೊರಡಬೇಕು ಅನಿಸುತ್ತೆ. ಹಂಗೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಒಳಗೆ ಹೋಗೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಬಂದಿದ್ದು. ಇಲ್ಲಿ ಬಂದ್ಬಿಟ್ಟು ಅಂಗಾಲ ಪರಮೇಶ್ವರಿ ಅಂತ ಒಂದು ದೇವರು, ಶಿವನಿಗೋಸ್ಕರ ಕಾಯ್ತಾ ಇರೋದು. ಅವರು ಇಲ್ಲಿ ಬಂದ್ಬಿಟ್ಟು ಮದುವೆ ಆಗಬೇಕಾಗಿತ್ತಂತೆ, ಅದೇ ಆಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಕನ್ನಿಕೆಯಾಗಿ ಇನ್ನೂ ಹಾಗೆ ಇಲ್ಲಿ ನೆಲೆಸಿದ್ದಾರೆ. ತುಂಬ ಖುಷಿ ಆಯಿತು. ನನಗೂ ಡೈರೆಕ್ಟ್ ದರ್ಶನ ಸಿಕ್ತು, ಹಾಗೆ ಪ್ರಸಾದನೂ ಸಿಕ್ತು. ಪ್ರಸಾದ ತಗೊಂಡು ಇಲ್ಲಿಂದ ಇವಾಗ ನೋಡೋಣ ಏನು ಮಾಡೋದು ಅಂದ್ಬಿಟ್ಟು ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಜೈ ಆಂಜನೇಯ. ತುಂಬ ಖುಷಿ ಆಯಿತು. ಅಮ್ಮ ದರ್ಶನ ಡೈರೆಕ್ಟಾಗಿ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಏನು ಹೇಳೋಂಗಿಲ್ಲ, ಅಲ್ಲಿ ಒಂಥರ ವೈಬಲ್ ಇದ್ದೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಷ್ಟೇ ಕಷ್ಟ ಇದ್ರೂ ಜೀವಿಸ್ಕೊಂಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದರ ಒಳಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದೊಂದೇ ಬೇಜಾರು. ಇವಾಗ ಪ್ರಸಾದ ಸಿಕ್ಕಿದೆ, ಕುಂಕುಮ ಇದು ಭಂಡಾರ ಅಲ್ಲ. ಇವಾಗ ಇಲ್ಲಿಂದ ಹೊರಡೋಣ ನೆಕ್ಸ್ಟ್ ಪ್ಲೇಸ್ಗೆ, ಮೀನ್ಸ್ ಆ ಕಡೆ. ಇವಾಗ ಅಲ್ಲಿಗೆ ಹೋಗಬೇಕು. ಅದು 2 ಕಡೆನೂ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಟ್ಟರೆ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿಕೊಂಡು ಬರೋಣ. ಬನ್ನಿ ಹೋಗೋಣ.
ಇಲ್ಲಿ ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಹಾಗೆ ಒಳಗೆ ಬಂದರೆ ಇಲ್ಲಿ 2 ದೇವಸ್ಥಾನ ಇದೆ. ಅದು ದೇವಸ್ಥಾನ ಒಳಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಗಾಳಿ ಆಗಿರ್ಬೋದು, ವೆದರ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲು. ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಓಡೋಣ. ವಾವ್, ನೆಕ್ಸ್ಟ್ ಲೆವೆಲ್ ಫೀಲು. ಏನು ಹೇಳಿ ಒಂದು ಅರ್ಥ ಆಗ್ತಾಯಿಲ್ಲ. ಜೈ ಆಂಜನೇಯ. ಸಮುದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಹೇಳೋದು ಇದಕ್ಕೆ. ವಾವ್, ದೇವಸ್ಥಾನಕ್ಕೆ ಬಂದರೆ ಹೊರತು ನಿಜವಾಗೂ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿಂದ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ಎಲ್ಲನೂ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಒನ್ ಟೈಮ್ ಆದರೂ ಲೈಫಲ್ಲಿ ಬರಬೇಕು. ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಅಣ್ಣ ಅವ್ರನ್ನ ಕೇಳಿಬಿಟ್ಟು ನಮ್ಮ ಫ್ಲ್ಯಾಗ್ ಅವ್ರಿಗೆ ಮಾಡಿಬಿಟ್ಟು ಇಲ್ಲಿಂದ ಓಡೋಣ. ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಕೆಲಸ ಏನಿದೆ ಅದು ಮುಗಿಸ್ಕೊಂಡು ಓಡೋಣ. ಜೈ ಆಂಜನೇಯ. ಇದೇ ಭಾರತದ ಎಂಡ್ ಪಾಯಿಂಟ್ ಕನ್ಯಾಕುಮಾರಿ. ಟ್ರಿಪ್ಪಲ್ಲಿ ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಕರೆಕ್ಟಾಗಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಕನ್ಯಾಕುಮಾರಿಯಲ್ಲಿ ಇದ್ದೀವಿ. ಕನ್ಯಾಕುಮಾರಿಯಲ್ಲಿ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಕರೆಕ್ಟಾಗಿ ಎಂಡ್ ಪಾಯಿಂಟು ಇದೇ ಕನ್ಯಾಕುಮಾರಿ ಎಂಡ್ ಪಾಯಿಂಟು. ಇಲ್ಲಿಂದನೇ ಇವಾಗ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಾ ಇರೋದು. ವಾಕ್-ಇನ್ ಲಿಫ್ಟು. ನೀವು ಆಲ್ರೆಡಿ ನೋಡಿರ್ತೀರ, ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೆ, ಮತ್ತು ಬೆಂಗಳೂರು ಟು ಲಡಾಖು ಮುಗಿಸಿದ್ದೀನಿ. ಇದು ಇವಾಗ ಇನ್ನೊಂದು ಟ್ರಿಪ್ಪು, ಮೀನ್ಸ್ ಕನ್ಯಾಕುಮಾರಿಯಿಂದ ಆಲ್ ಓವರ್ ಇಂಡಿಯಾ ಇವಾಗ ಟ್ರಾವೆಲ್ ಮಾಡೋಣ ಅಂತ ಇದ್ದೀನಿ. ನಮ್ಮ ಕನ್ನಡ ಬಾವುಟ ಆರಿಸ್ಬಿಟ್ಟು ಇಲ್ಲಿಂದ ಓಡೋಣ ಬನ್ನಿ. ಜೈ ಆಂಜನೇಯ. ನೋಡಿದ್ರೆ ಕನ್ಯಾಕುಮಾರಿ ಎಂಡ್ ಪಾಯಿಂಟಲ್ಲಿ ಇವಾಗೂ ವೀಡಿಯೋ ಮುಗಿಸ್ಬಿಟ್ಟು ಅಣ್ಣ ಅವ್ರ ಹತ್ರ ಮಾತಾಡ್ತಿದ್ದೆ. ಹಾಯ್ ಬ್ರೋ. ಉಂಗ ಪೇರು ಬ್ರೋ? ರೋಹಿತ್. ಉಂಗ ಪೇರು ಬ್ರೋ? ಅಶ್ವಿನ್. அர்ஷ்லின். ஓகே, நைஸ் ப்ரோ. உங்கள் 2 பேரும் மீட் பண்ணி ரொம்ப குஷியாச்சு ப்ரோ. ப்ரோக்கு நல்லா சப்போர்ட் பண்ணுங்க முடிஞ்ச அளவுக்கு உங்களால. ப்ரோ இங்க வந்தா தான் கேட்க ப்ரோ. ப்ரோக்கு நல்லா சப்போர்ட் பண்ணுங்க முடிஞ்ச அளவுக்கு. உங்களால முடிஞ்ச உதவி செய்யுங்க. ஜஸ்ட் ஒரு ஃபாலோ, லைக் ஷேர் பண்ணுங்க. தமிழ்நாட்டிலேருந்து ஸ்டார்ட் பண்ணுறாங்க. ஸோ தமிழ் பீப்புள் எல்லாருமே லைಕ್ பண்ணுங்க. ಫಸ್ಟ್ ಡೇ ಇವಾಗ ಇಲ್ಲಿಂದ ನಾನು ಫಸ್ಟ್ ಡೇ ಮಾತಾಡ್ತಾ ಹೋಗ್ತಾ ಇರೋದ್ರಿಂದ ಇಲ್ಲಿಂದ ಸಪೋರ್ಟ್ ನನಗೆ ಸಿಗ್ತಾ ಇರೋದು ಇಲ್ಲಿ ತುಂಬ ಖುಷಿ ಆಯಿತು. ಜೈ ಆಂಜನೇಯ. ಇವಾಗ ಇಲ್ಲಿಂದ ಹೊರಡೋಣ. ಇನ್ನು ಸ್ವಲ್ಪ ಇಲ್ಲೇ ಹಂಗೆ ಮಾತಾಡ್ಸ್ಕೊಂಡು ಮೀನ್ಸ್ ಇನ್ನೂ ಆ ಜಾಗಕ್ಕೆಲ್ಲ ಹೋಗಿಲ್ಲ, ವೀಡಿಯೋ ಮಾಡಿ. ಇವಾಗ ಏನು ನಾವು ಈ ಜಾಗದಲ್ಲಿ ಇದ್ದೀವಿ, ಈ ಜಾಗ ಬಂದ್ಬಿಟ್ಟು 3 ಸಮುದ್ರ ಸೇರುವಂಥ ಜಾಗ. ಈ ಕಡೆ ನೋಡಿದ್ರೆ ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್ನು, ಅರಬಿಕ್ ಸಿ, 3 ಜಾಗಕ್ಕೂ ಇದೇ ಸೆಂಟ್ರು. 3 ಸಮುದ್ರಗಳು ಇಲ್ಲಿ ಮೀಟ್ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೂ. ಆದರೆ ಸೆಂಟ್ರ್ ಆಗಿರೋದ್ರಿಂದ ಎಲ್ಲದಕ್ಕೂ ಮೀಟ್ ಆಗ್ಬೋದು. ಇವಾಗ ಬಂದರೆ ಈ ಜಾಗದಿಂದ ಇವಾಗ ಹೊರಡೋಣ. ನೋಡಿದ್ರೆ ಇವಾಗ ಇಲ್ಲಿಂದ ಹೊರಟಿದ್ದೀನಿ ಎಂಡ್ ಪಾಯಿಂಟಿಂದ. ಈಗ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ, ಸ್ವಲ್ಪ ಹಪ್ಪಿರೋದ್ರಿಂದ ಹತ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇಲ್ಲಿಂದ ಹೋದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನೋಡಿದ್ರೆ ಮಾವಿನಕಾಯಿ ತಿನ್ನೋಣ. ಎವಳಕ್ಕ 40 ರೂಪಾಯಿ ಒಂದು ಕೊಡೋಣ. ಇವಾಗ 40 ರೂಪಾಯಿ ಅಂತೆ. ಈಸ್ಕೊಂಡು ತಿನ್ಕೊಂಡು ಹೊರಡೋಣ. ಊಟಕ್ಕೆ ಮಾತ್ರ ಯಾವತ್ತೂ ಕಮ್ಮಿ ಆಗಬಾರ್ದಲ್ಲ, ಅದಕ್ಕೋಸ್ಕರ. ನೋಡಿದ್ರೆ ಮಾವಿನಕಾಯಿ ಈಸ್ಕೊಂಬಂದು ಆರಾಮಾಗಿ ಕುತ್ಕೊಂಡು ಇನ್ನೇನೆ ವೆದರ್ ಎಂಜಾಯ್ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾವಿನಕಾಯಿ. ಹಾಗೆ ಈ ವೆದರ್ ಎಂಜಾಯ್ ಮಾಡಿಕೊಂಡು ತಿನ್ನೋದ್ರೆ ಸುಖಾನೇ ಬೇರೆ. ನೋಡಿದ್ರೆ ಹಾಗೆ ನಡ್ಕೊಂಬಂದು ಇವಾಗ ನೋಡಿದ್ರೆ ನಾನು ಆ ಕಡೆ ವಿವೇಕಾನಂದ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀನಿ. ಇವಾಗ ನೋಡಿದ್ರೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ನಾರ್ಮಲ್ ಪೀಪಲ್ಗೆ 75 ರೂಪಾಯಿ ಇದೆ. ನೋಡೋಣ ನಮ್ಗೆ ಹೆಂಗೆ ಚಾರ್ಜ್ ಮಾಡ್ತಾರೆ ಅಂದ್ಬಿಟ್ಟು. ಸ್ಪೆಷಲ್ ಟಿಕೆಟು ಇದೆ, ಆದರೆ 300 ರೂಪಾಯಿ. ಇದು ಏನು ಅಂತ ವಿಶೇಷತೆ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲಿ ತುಂಬ ಅಂಗಡಿಗಳು, ತುಂಬ ವಿಷಯಗಳಿದೆ. ಇಲ್ಲಿಗಳು ಸಿಕ್ಕಾಪಟ್ಟೆ ಜನಗಳಿದ್ದಾರೆ. ಅವಾಗ ಯಾವ ಕಡೆಯಿಂದ ಹೋಗೋದು ಅಂತ ಗೊತ್ತಿಲ್ಲ. ನೋಡೋಣ, ಕೇಳಿಬಿಟ್ಟು ಹೋಗೋಣ. ಇದೆ ಅನಿಸುತ್ತೆ ಎಂಟ್ರೆನ್ಸು. ಇಲ್ಲಿಂದನೇ ಹೋಗಬೇಕು. ಇವಾಗ ಫ್ರೀ ಆಗಿರೋದ್ರಿಂದ ಇವಾಗ ಬೇಗನೆ ಹೋಗ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಸ್ಪೆಷಲಲ್ಲಿ ಹೋಗ್ಬೇಕಂತ ಅವಶ್ಯಕತೆನೇ ಇಲ್ಲ.
ಒಳಗೆ ಎಂಟ್ರಿ ಆಗಿ ಹೋಗೋಣ. ಆನ್ಲೈನ್ ಟಿಕೆಟ್ ಬೇಕಾದರೆ ನೀವು ಇಲ್ಲಿ ಬಂದರೆ ಆನ್ಲೈನ್ ಟಿಕೆಟ್ ಕೂಡ ಇಸ್ಕೋಬೋದು, ನೋಡ್ಬೋದು. ನಾನು ಇನ್ನು ಸ್ಕ್ಯಾನ್ ಮಾಡಿಬಿಟ್ಟು ಏನು ವಿಷಯ ಅಂತ ತಿಳ್ಕೊಂಡು ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಳಗೆ ಎಂಟ್ರಿ ಆಗಿದ್ದೀವಿ, ಖಾಲಿಯಾಗಿದೆ, ಯಾರೂ ಅಷ್ಟು ಜನ ಇಲ್ಲ. ಆರಾಮಾಗಿ ಬೇಗ ನಡ್ಕೊಂಡು ಹೋಗ್ಬಿಡ್ಬೋದು. 75 ರೂಪಾಯಿ ತಾನೆ, ಪರವಾಗಿಲ್ಲ, ನೋಡ್ಕೊರೋಣ. ಖಾಲಿಯಾಗಿರುವಾಗ ಈ ಥರ ಹಾಕಿರ್ತಾರೆ, ಇಲ್ಲಾಂದರೆ ಫುಲ್ ರಶ್ ಆಗಿರುತ್ತೆ. ವೇ ಟು ಟಿಕೆಟ್ ಕೌಂಟರ್ ಅಂತ ಹಾಕಿದ್ದಾರೆ. ನೋಡೋಣ ಬನ್ನಿ, ಒಳಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇದೇನೋ ಅಪ್ಪು ಡೌನು ಅಂತ 2 ಐತೆ, ಏನು ವಿಷಯ ಅಂತ ಗೊತ್ತಿಲ್ಲ, ನೋಡೋಣ, ಕೇಳಿ ತಿಳ್ಕೊಂಡು ಹೋಗೋಣ. ಇಲ್ಲೇ ಟಿಕೆಟ್ ಇಸ್ಕೊಬೇಕು ಅನಿಸುತ್ತೆ, ಇಸ್ಕೊಂಡು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸ್ಪೆಷಲ್ ಟಿಕೆಟು ಐತೆ, ನಾರ್ಮಲ್ ಟಿಕೆಟು ಐತೆ. ನಾರ್ಮಲ್ ಟಿಕೆಟೇ ಇಸ್ಕೊಂಡು ಹೋಗ್ಬೋದು. ಸ್ಪೆಷಲಲ್ಲಿ ಹೋದರೆ ಸುಮ್ಮನೆ 300 ರೂಪಾಯಿ ವೇಸ್ಟು. ಖಾಲಿಯಾಗಿ ಐತಲ್ಲ, ಖಾಲಿಯಾಗಿ ಹೋಗ್ಬಿಡ್ಬೋದು. ನೋಡೋಣ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ವೀಡಿಯೋ ಮಾಡೋಕ್ಕೆ ಬಿಟ್ಟರೆ 100% ಮಾಡೋಣ. ಇಲ್ಲ ಕೌಂಟ್ರಲ್ಲಿ ಟಿಕೆಟ್ ಇಸ್ಕೊಂಡು ಹೋಗೋಣ. ಸ್ವಾಮಿ 75 ರೂಪೀಸ್ ತೊಗೊಂಡಿದ್ದಾರೆ ಟಿಕೆಟ್ಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವಾಗ. ನೋಡುವ, ಇದು ಕೋಟು, ಫುಲ್ಲು ಜನ ಸಾಗರ. ನೋಡಿದ್ರೆ ಇದೇ ಬೋಟಲ್ಲಿ ಏನೋ ಹತ್ಬೇಕು ಅನಿಸುತ್ತೆ. ಹೀಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ನಾವು ರೀಚ್ ಆಗಿಬಿಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು. ನಾವು ಆ ಕಡೆ ಆ ದೇವಸ್ಥಾನ ಕಡೆ ಹೊರಟಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನು ವಿಷಯ ಅಂತ ಹೇಳ್ತೀವಿ. ಇಲ್ಲಿಂದ ಹೋಗ್ತಾರೋ ಹೆಂಗೋ ಒಂದು ಗೊತ್ತಿಲ್ಲ, ನೋ ಐಡಿಯಾಸ್, ನಥಿಂಗ್. ಅಲ್ಲಿ ಓಕೆ, ಇವಾಗ ನಮ್ಮನ್ನ ಹೋಗಿ ಅಲ್ಲಿ ಇಳಿಸ್ತಾರೆ ಅನ್ಕೋತೀನಿ. ಅಲ್ಲಿಂದ ಅಲ್ಲಿ ಹೋಗ್ಬೇಕು. ನೈಸ್, ನೋಡುವ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ಯಾವ ಬೋಟಲ್ಲಿ ಹತ್ತಿಸ್ತಾರೋ ಏನೋ ಗೊತ್ತಿಲ್ಲ, ಬಟ್ ಹತ್ತಿಸ್ತಾರೆ. ಬನ್ನಿ ಹೋಗೋಣ. ಚೆನ್ನಾಗಿದೆ. ಇವಾಗ ಇಲ್ಲಿಂದ ಬೋಟಲ್ಲಿ ಹೋಗೋದು 75 ರೂಪಾಯಿ ಕೊಟ್ಟಿದ್ವಲ್ಲ, 75 ರೂಪಾಯಿ ಫುಲ್ ರಿಕವರಿ ಮಾಡ್ಕೊಂಡು ಹೋಗೋಣ. ಎಷ್ಟು ತೀಟೆ ಇದ್ದಾನೆ ಅಂದರೆ ಅವನು ನೆಕ್ಸ್ಟ್ ಲೆವೆಲ್ ತೀಟೆ ಇದ್ದಾನೆ. ಆರಾಮಾಗಿ ಆಟ ಆಡಿಕೊಂಡು ಇದೇ ಜಾಗದಿಂದ ಎಲ್ಲರೂ ಲೈಫ್ ಜಾಕೆಟ್ ಎಲ್ಲ ಎತ್ಕೊಂಡ್ಬಂದು ಕುತ್ಕೊಂಡಿದ್ದಾರೆ. ಬೋಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮೂವ್ ಆಗುತ್ತೆ. ಮೂವ್ ಆದಾಗ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಬೋಟ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದೆ. ಹೋಗ್ತಾ ಇದೀವಿ. ಅದೇ ದೇವಸ್ಥಾನ ಅವಾಗಲೇ ನಾನಿದ್ದು. ಇವಾಗ ಇಲ್ಲಿ ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಒಳಗೆ. ನೆಕ್ಸ್ಟ್ ಲೆವೆಲ್ ಫೀಲಿಂಗು. ಎರಡಕ್ಕೂ ವಿಸಿಟ್ ಮಾಡೋಕೆ ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ಬಿಟ್ಟರೆ ಮಾತ್ರ ಸಿಕ್ಕಾಬಿಟ್ಟೆ ಖುಷಿಯಾಗಿರುತ್ತೆ. ನೋಡುವ, ಅಲ್ಲಿ ಹೋಗಿ ರೀಚ್ ಆಗಿದ್ಮೇಲೆ ಸಿಗ್ತೀನಿ. ಬಟ್ ಅಲ್ಲಿ ಲಾಸ್ಟಲ್ಲಿ ಕುತ್ಕೊಂಡಿದ್ದೀನಿ ಎಲ್ಲರಿಗಿಂತ. ಇವಾಗ ನಾವು ಗೋಪುರದಲ್ಲಿ ವಿಡಿಯೋ ಮಾಡೋಣ. ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಹಾಕಿದ್ದಾರೆ. ಇಲ್ಲಿ ಒಳಗೆ ಹೋಗೋಕ್ಕೆ 30 ರೂಪೀಸ್ ಚಾರ್ಜು. ಒಳಗೆ ಹೋಗೋಣ. ಇವಾಗ ಆಲ್ರೆಡಿ ಇಲ್ಲಿ ನಿಂತ್ಕೊಂಡಿದ್ದೀನಿ, ತುಂಬ ಜನ ವೆಯ್ಟಿಂಗಲ್ಲಿದ್ದಾರೆ. ನೋಡೋಣ, ಇಲ್ಲಿ ಟಿಕೆಟ್ ಕೊಟ್ಬಿಟ್ಟು ಒಳಗೆ ಹೋಗೋದಷ್ಟೇ. ಬನ್ನಿ ಒಳಗೆ ಹೋಗೋಣ. ಇವಾಗ ಎಲ್ಲಿದ್ದೀವಿ ಅಂದರೆ ಸ್ವಾಮಿ ವಿವೇಕಾನಂದ ರಾಕಲ್ಲಿದ್ದೀವಿ. ಇದೊಂದು ಮಾನ್ಯುಮೆಂಟು. ಒಳಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಇವಾಗ ಹಿಂಗೆ ಒಳಗೆ ಹೋಗ್ತಾ ಇದ್ದೀವಿ. ಆಚೆಯಿಂದ ಮಾತ್ರ ವೀಡಿಯೋ ಎತ್ತಕ್ಕಾಗೋದು, ಒಳಗೆ ವೀಡಿಯೋ ಎತ್ತಕ್ಕಾಗಲ್ಲ. ನೈಸ್, ತುಂಬ ಜನ ಸಾಗರ ಇದೆ. ಕೇಳೋಣ ಇಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಒಂದು ಗೊತ್ತಿಲ್ಲ, ನೋ ಐಡಿಯಾಸ್. ಕೇಳಿ ನೋಡ್ಬಿಟ್ಟು ಹೋಗ್ಬೇಕು. ಕೇಳೋಣ ಇಲ್ಲೇ. ಇವಾಗ ನೋಡಿದ್ರೆ ಇಲ್ಲಿ ಫ್ರೀಯಾಗಿ ಚಪ್ಪಲಿಗಳೆಲ್ಲ ಬಿಡ್ಬೋದು ಆಚೆನೆ. ಆದರೆ ಆಲ್ಮೋಸ್ಟ್ ತುಂಬ ಜನ ಅಲ್ಲಿ ಆಚೆನೆ ಬಿಟ್ಬಿಡ್ತಾರೆ. ಒಂದು ಸ್ವಲ್ಪ ಮ್ಯಾನರ್ಸ್ ಇರಬೇಕು. ಫ್ರೀಯಾಗಿ ತಾನೇ ಇದೆ, ಆರಾಮಾಗಿ ಅಲ್ಲೇ ಕೊಟ್ಕೋಬೋದಾಗಿತ್ತು. ಅವ್ರು ಮಾಡಿಲ್ಲ. ಇರಲಿ, ಬನ್ನಿ ಮೇಲೆ ಹೋಗೋಣ. ವಿವೇಕಾನಂದ ಈ ರಾಕಿಗೆ ಬಂದಿದ್ದೀವಿ. ಇವಾಗ ಇಲ್ಲೇ ಫುಲ್ಲು ರಾಕ್ ಇರೋದು. ಇದು ದೇವಸ್ಥಾನ. ಒಳಗೆ ಹೋಗ್ಬೋದು, ವೀಡಿಯೋ ಮಾಡೋಂಗಿಲ್ಲ ಇಲ್ಲಿ. ಆಲ್ಮೋಸ್ಟು ವಿಡಿಯೋಸ್ ಆರ್ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು. ಮಾತಾಡಿಕೊಂಡು ಒಳಗೆ ವೀಡಿಯೋ ಫೋಟೋ ಎತ್ತಂಗಿಲ್ಲ, ಅದು ಆಚೆಯಿಂದ ಹಿಡಿಬೋದು. ಅದಕ್ಕೋಸ್ಕರ ಹಿಡಿತಾ ಇದ್ದೀನಿ. ಬನ್ನಿ ಇವಾಗ ಒಳಗೆ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಒಳಗೆ ಹೋಗ್ಬಿಟ್ಟು ಆಚೆ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಕರೆಕ್ಟಾಗಿ ನಾನು ಆವಾಗಲೇ ಹೇಳ್ದಂಗೆ ವಿವೇಕಾನಂದ ರಾಕ್ಸಲ್ಲೇ ಇರೋದು. ಇದು ಬಂದ್ಬಿಟ್ಟು ತುಂಬ ಇತಿಹಾಸ ಇದೆ. ಮೀನ್ಸ್ ವಿವೇಕಾನಂದ ಅವರು, ಸ್ವಾಮಿ ವಿವೇಕಾನಂದ ಏನಂದರೆ ಆ ಕಡೆಯಿಂದ ಬರುವಾಗ ಇಲ್ಲಿ ಈಜೊಡ್ಕೊಂಡ್ಬಂದು ಇಲ್ಲಿ ಜಪ ಮಾಡ್ತಾ ಇದ್ರಂತೆ ಅಂತ ಹೇಳಿದ್ರು. ಮೀನ್ಸ್ ನಾನು ಯೂಟ್ಯೂಬಲ್ಲಿ ನೋಡೋದು ತಿಳ್ಕೊಂಡಿದ್ದು, ಆ ಥರ ಹೇಳಿದ್ದಾರೆ.
ಅದಕ್ಕೋಸ್ಕರ ಇದು ವಿವೇಕಾನಂದ ರಾಕ್ಸ್ ಅಂತ ಕರೀತಾರಂತೆ. ಇಲ್ಲಿ ಮೊದಲೇ ಒಂದು ಯುದ್ಧ ಥರನೇ ಆಗೋಗಿದೆ, ಮೀನ್ಸ್ ಕ್ರಿಶ್ಚಿಯನ್ಸ್ಗೆ ಮತ್ತು ಹಿಂದೂಗಳಿಗೆ. ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅವರು ಅವರ ಶಿಲೆ ಏನಿದೆ ಮೀನ್ಸ್ ಯೇಸುದು, ಅದನ್ನ ಎತ್ಕೊಂಡು ಬಂದು ಇಲ್ಲಿ ಇಕ್ಕಕ್ಕೆ ಟ್ರೈ ಮಾಡಿರೋದು. ಮತ್ತು ಗೌರ್ಮೆಂಟ್ ಬಂದ್ಬಿಟ್ಟು ಇಲ್ಲ ಇದು ವಿವೇಕಾನಂದ ರಾಕ್ಸ್ ಅಂದ್ಬಿಟ್ಟು ವಿವೇಕಾನಂದ ರಾಕ್ಸ್ ಅಂತ ಹೆಸರು ಬರೆದು ಇವಾಗ ಇದು ದೇವ್ರ ಸ್ಥಳ ಆಗಿರೋದು. ಇಲ್ಲಿ ನೋಡ್ಬೋದು ನೀವು, ಇದು ಬಂದ್ಬಿಟ್ಟು ವಿವೇಕಾನಂದ ಶಿಲೆ. ಮೀನ್ಸ್ ಇದು ವಿವೇಕಾನಂದ ಒಳಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅವರು ನಡೆದಿರೋ ಇದು ವಿವೇಕಾನಂದ ರಾಕ್ ಅಂದ್ಬಿಟ್ಟು ಇಲ್ಲೇ ಒಂದು ಮಾನ್ಯುಮೆಂಟ್ ಮಾಡಿರೋದು. ಇವಾಗ ಇಲ್ಲಿಂದ ನಾವು ಈ ಕಡೆ ಹೆಂಗೆ ಒಳಗೋಗೋಣ, ಒಳಗೋಗಿ ತಿಳ್ಕೊಳ್ಳೋಣ ಅಷ್ಟೇ ಅನ್ಕೋತೀನಿ. ಒಳಗೋಗಿ ದೇವ್ರು ಇರುತ್ತೆ, ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೋಗೋದಷ್ಟೇ. ಚೆನ್ನಾಗಿದೆ ನೋಡೋಕ್ಕೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದ್ರ ಬಗ್ಗೆ ಇಷ್ಟೇ, ನೋಡೋಕ್ಕೆ ಹತ್ರದಿಂದ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಳಗೋಗೋಣ ಬನ್ನಿ. ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಮೆಟ್ಲತ್ತ ಆದಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಇಲ್ಲಿ, ಒಂಥರ ಪೀಸ್ನೆಸ್. ನೋಡ್ಬೋದು ಎಂಟ್ರಿ ಆಗಿಬಿಟ್ಟೆ, ಆದರೆ ಇಲ್ಲಿ ಫೋಟೋಸ್ ಅಲೋ ಇಲ್ಲ. ಒಳ್ಳೆ ಜಾಗ, ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿದ್ದು. ನೋಡ್ಬೋದು ಇದೆ ವೆದರು. ವಾವ್, ಆವಾಗಲೇ ನಾವು ಹೋಗಿದ್ದು ಆ ದೇವಸ್ಥಾನಕ್ಕೆ, ಫಸ್ಟು ಹೋಗಿದ್ದು ಆ ದೇವಸ್ಥಾನಕ್ಕೆ. ಅದು ಮುಗಿಸ್ಕೊಂಡು ಇವಾಗ ಈ ಕಡೆ ಬಂದಿದ್ದು. ಇನ್ನೂ ಆ ಕಡೆ ಬಿಡ್ತಾ ಇಲ್ಲ, ಆ ಕಡೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು. ವಾವ್, 3 ಸೈಡು ಸಮುದ್ರ. ಬನ್ನಿ ನಿಮ್ಗೆ ಆ ಕಡೆಯಿಂದ ತೋರಿಸ್ತೀನಿ. ಮೂರು ಸೈಡು ಸಮುದ್ರ, ಎಲ್ಲ ಸಮುದ್ರಗಳು ಮೀಟ್ ಆಗೋ ಜಾಗ ಇದು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ, ನೆಕ್ಸ್ಟ್ ಲೆವೆಲ್. ಇವಾಗ ನೋಡಿದ್ರೆ ವಿವೇಕಾನಂದ ದರ್ಶನ ಮುಗಿಸ್ಕೊಂಡು ಬಂದೆ ಆಚೆ. ಅವರು ಬಂದ್ಬಿಟ್ಟು 1890 ಭೇಟಿಯಲ್ಲಿ ಬಂದಿರೋದಿಲ್ಲ. ಡಿಸೆಂಬರ್ 25ನೇ ತಾರೀಕಿಂದ 27ನೇ ತಾರೀಕು ಒಳಗೆ ಇಲ್ಲಿ ಬಂದಿರೋದು, ಈಜೊಡ್ಕೊಂಡು ಬಂದಿರೋದು. ತುಂಬ ಕಷ್ಟಪಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅವರು ಇಲ್ಲಿ ಸ್ಥಳ ಆಗಿದ್ದಾರೆ, ಐಕ್ಯ ಆಗಿದ್ದಾರೆ. ಸಾರಿ, 3 ಸಮುದ್ರ ಇರೋದು ಜಾಗ ನೋಡಿ. ಆ ಕಡೆ ಅರೇಬಿಕ್ ಸಿ, ಇಂಡಿಯನ್ ಓಷನ್, ಬೇ ಆಫ್ ಬೆಂಗಾಲ್, 3ಕ್ಕೂ ಸೆಂಟ್ರಲ್ ಇದೆ. ಇವಾಗ ತುಂಬ ಖುಷಿನೂ ಆಗ್ತಾ ಇದೆ, ಸಖತ್ತಾಗಿದೆ. ಬಂದ್ಬಿಟ್ಟು ಒಂದು ಸ್ವಲ್ಪ ವಿವೇಕಾನಂದ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಇವಾಗ ಇಲ್ಲಿ ಒಳಗೆ ಹೋಗ್ಬೋದು. ಆದರೆ ವಿಡಿಯೋ ಕ್ಯಾಮ್ರಾ ನಾಟ್ ಅಲೌಡ್. ನೋಡೋಣ ಬನ್ನಿ ಒಳಗೆ ಹೋಗೋಣ. ಚಿಲ್ಡ್ರನ್ಸ್ ಆರ್ ನಾಟ್ ಅಲೌಡ್. ಇವಾಗ ನೋಡಿದ್ರೆ ನಾವು ಕರೆಕ್ಟಾಗಿ ಇಲ್ಲೇ ಬಂದಿದ್ದೀವಿ. ಬಂದ್ಬಿಟ್ಟು ಇಲ್ಲಿ ಒಳಗೆ ಹೋಗ್ಬಿಟ್ಟು ನಾವು ಆರಾಮಾಗಿ ಧ್ಯಾನ ಮಾಡ್ಕೊಂಡು ಕುತ್ಕೋಬೋದು ಅಂತ, ತುಂಬ ಕುತ್ಕೊಳ್ಳೋಕೆ ಜಾಗ ಅಷ್ಟೇ ಅದು. ಇವಾಗ ಇಲ್ಲಿಂದ ಓಡೋಣ ಆಚೆ, ಬನ್ನಿ ಹೋಗೋಣ. ನೋಡಿದ್ರೆ ಫೈನಲಿ ನಾವು ಒಳಗೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಸೀದಾ ರೂಮ್ಗೆ ಹೋಗೋದು. ಚಿಕ್ಕ ಮಕ್ಕಳೆಲ್ಲ ನನ್ನ ಕಾಲು ನೋಡ್ಬಿಟ್ಟು ಗೊಂಬೆ ಕಾಲುಗಳು ಅಂತ ಹೇಳ್ತಾಯಿದ್ರು. ನೈಸ್. ಬಟ್ ಇವಾಗ ಇಲ್ಲಿ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗಿ ರೂಮಲ್ಲಿ ಒಂದು ಸ್ವಲ್ಪ ತಿದ್ದು ಇವತ್ತು ನೋಡ್ತೀನಿ. ಇಲ್ಲೇ ಸ್ಟೇ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಂದ ಹೊರಟ್ಬಿಡ್ತೀನಿ. ನಿಮ್ಗೆ ನಾನು ರೂಮಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಏನು ವಿಷಯ ಅಂದ್ಬಿಟ್ಟು. ಇವಾಗ ಇಲ್ಲಿಂದ ಹೋಗೋಣ, ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಇಲ್ಲಿಂದ ಎಸ್ಕೇಪ್. ಅದಾಗೆಲ್ಲ ಹೋಗ್ಬಿಟ್ಟು ಬಂದೆ, ಇವಾಗ ಹೋಗೋದಷ್ಟೇ. ಬನ್ನಿ ಹೋಗೋಣ. ನೋಡಿದ್ರೆ ಫುಲ್ಲು ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿಂದ ಲೈನಲ್ಲಿ ನಿಂತ್ಕೊಂಡೆ ಹೋಗಬೇಕು. ತುಂಬ ಹೊತ್ತಾಗುತ್ತೆ ಅನ್ಕೋತೀನಿ. ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬೋಟ್ ಹತ್ತುವಾಗ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಸ್ಟೇಟ್ ಸಪ್ಪೆ ಎಲ್ಲ ಇಸ್ಕೊಂಬಂದು ಮುಂದೆ ನಿಧಾನ ಸ್ವಲ್ಪ ಹೋಗ್ತಾ ಇದೆ. ಹೋಗಿ ಪಟ ಪಟ ಅಂತ ಹತ್ಕೊಂಡು ಹೋಗ್ಬಿಡೋಣ ಬನ್ನಿ. ನೋಡ್ಬೋದು ಸಮುದ್ರ ಅಲೆಗಳು ಹೇಗೆ ಹೊಡಿತಾ ಇದೆ ಅಂದ್ಬಿಟ್ಟು, ನೆಕ್ಸ್ಟ್ ಲೆವೆಲ್ ಆಗಿ. ಇವಾಗ ನೋಡಿದ್ರೆ ಫೈನಲಿ ನಾವು ಬಂದ್ಬಿಟ್ಟು ಬೋಟಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿಂದ ಹೊರಡ್ತೀವಿ. ವಿವೇಕಾನಂದ ರಾಕ್ಸ್ ಇಂದ ಎಸ್ಕೇಪು. ಇಲ್ಲಿಂದ ಹೋಗೋದಷ್ಟೇ. ಜನ ಸಾಗರ. ಫೈನಲಿ ಇನ್ನೊಂದು ಇಲ್ಲಿಂದ ಹೊರಟಿದ್ದೀವಿ. ಅಲ್ಲಿ ಮುಗೀತು. ಇವಾಗ ಹಿಂಗೆ ಬರೋದಾರಿನೇ. ಇವಾಗ ಹೋಗ್ಬಿಟ್ಟು ರೂಮಲ್ಲಿ ಸ್ಟೇ ಹೋಗ್ತೀನಿ. ಆಲ್ರೆಡಿ 3 ಗಂಟೆ ಆಗಿರೋದ್ರಿಂದ 3ರಿಂದ 3, ಬಟ್ ಜಾಸ್ತಿ ಹೊತ್ತಾಗಿರೋದ್ರಿಂದ ಇವತ್ತು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಯಾಕೆ ಸುಮ್ಮನೆ ಎಕ್ಸ್ಟ್ರಾ ದುಡ್ಡು ಕೊಡೋದು ಅಲ್ವಾ. ರೂಮ್ಗೆ ಹೋದ್ಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಬಂದು ರೂಮಲ್ಲಿ ಮಲ್ಕೊಂಡಿದ್ದೀನಿ ಹಾಗೆ. ಓಕೆ ಸ್ಕ್ವಾಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಥರನೇ ಸಪೋರ್ಟ್ ಮಾಡ್ತಾ ಇದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಜೈ ಆಂಜನೇಯ,
ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.